ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ಮಾಲ್ತಿಗೆ ಆಕ್ಸಿಡೆಂಟ್ ಆಗಿರೋದನ್ನ ಕೇಳಿ ಮಾಲ್ತಿನ ನೋಡಕ್ ಬರ್ತಾನೆ ಕರ್ಣ. ಅಮ್ಮ ಈಗ ಹುಷಾರಾಗಿದ್ದೀರಾ, ಹೇಗಿದೆಲ್ಲ ಆಯ್ತು ಅಂತ ಕೇಳಿದಾಗ ಒಂದೇ ಸೆಕೆಂಡ್ ಅಲ್ಲೇ ಎಲ್ಲ ಆಗೋಯ್ತು ಸರ್. ಅಮ್ಮ ಬಿದ್ದಿದ್ ಗಾಬರಿಲಿ ಗಾಡಿ ಯಾವುದು, ನಂಬರ್ ಏನು ಯಾವುದು ನೋಟ್ ಮಾಡ್ಕೊಂಡಿಲ್ಲ ಸರ್ ಅಂತ ಹಳೆ ನಿಧಿ. ಅಮ್ಮ ನೀವು ರೆಸ್ಟ್ ತಗೊಳ್ಳಿ, ಏನೇ ಬೇಕಿದ್ರು ನನ್ನ ಕೇಳಿ ಅಂತ ಹೇಳಿ ನಿಧಿ ಅವರೇ ಒಂದ್ ನಿಮಿಷ ಹೊರಗಡೆ ಬನ್ನಿ ಅಂತ ಹೇಳಿ ಕರ್ಣ ಮತ್ತೆ ನಿಧಿ ಹೊರಗಡೆ ಬರ್ತಾರೆ. ಇದನ್ನೆಲ್ಲ ಅಪ್ಪನೇ ಮಾಡ್ಸಿರ್ತಾರೆ. ಅವ್ರ ಮಾತು ಕೇಳದೆ ಡ್ರೈವಿಂಗ್ ಕ್ಲಾಸ್ಗೆ ಹೋದ್ರು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡೋದಾ ಅಂತಾನೆ ಕರ್ಣ. ಎಷ್ಟೇ ದ್ವೇಷ ಇದ್ರು ಹೆಂಡತಿಗೆ ಈ ತರ ಆಕ್ಸಿಡೆಂಟ್ ಮಾಡಿಸ್ತಾರ ಅಂತ ನಿಧಿ ಕೇಳ್ದಾಗ ಅದೇ ನೋಡಿ ಈ ಮಟ್ಟಕ್ಕೂ ಇಳಿತಾರೆ, ಇದನ್ನಂತೂ ನಾನು ಪ್ರಶ್ನೆ ಮಾಡದೆ ಸುಮ್ನೆ ಇರಲ್ಲ ಅಂತಾನೆ ಕರ್ಣ. ಅದ್ ಯಾವಾಗ ಅವರಿಗೆ ಬುದ್ಧಿ ಬರತ್ತೋ ಅಂತ ನಿಧಿ ಹೇಳ್ತಾ ಇರೋವಾಗ ಕರ್ಣಂಗೆ ಒಂದು ಫೋನ್ ಬರುತ್ತೆ. ಕರ್ಣ ಫೋನ್ ರಿಸೀವ್ ಮಾಡಿದ ತಕ್ಷಣ, ಏನ್ ಡಾಕ್ಟ್ರೆ ಹೇಗಿದ್ದೀರಾ, ಹೇಗಿದ್ದಾರೆ ನಿಮ್ಮಮ್ಮ ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಗಿರೋದನ್ನ ನೋಡೋಕೆ ಹೇಗಿದೆ, ನಮ್ ಕಡೆಯಿಂದ ಒಂದ್ ಸಣ್ಣ ಟ್ರೈಲರ್ ಬಿಟ್ವಿ, ಚೆನ್ನಾಗಿತ್ತಾ ಅಂತ ಕೇಳ್ತಾನೆ. ನೋಡಿ ವಿಷಯ ಏನು ಅಂತ ಸರಿಯಾಗಿ ಹೇಳಿ ಅಂತಾನೆ ಕರ್ಣ. ಪಾಪ ನಿಮ್ಮಮ್ಮ ಇವತ್ತು ಸಾಯೋದ್ರಿಂದ ಜಸ್ಟ್ ಮಿಸ್ ಅಲ್ವಾ, ನಮ್ ಡ್ರೈವರ್ ಸ್ವಲ್ಪ ಕರುಣೆ ತೋರಿಸಿ ಇವತ್ತು ಕೈ ಮೂಳೆ ಮಾತ್ರ ಮುತ್ತಿದ್ದಾನೆ, ನೋಡಿದ್ಯಾ ಎಷ್ಟು ನಾಜೂಕಾಗಿ ಆಕ್ಸಿಡೆಂಟ್ ಮಾಡಿದ್ದೀವಿ ಅಂತ ಹೇಳಿದಾಗ, ಅಂದ್ರೆ ಅಮ್ಮನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನೀವಾ ಅಂತ ಕೇಳ್ತಾನೆ ಕರ್ಣ. ಹೌದು ನಾವೇ ಅಂತಾನೆ. ಆಗ ಕರ್ಣ, ತಪ್ಪು ಮಾಡಿದ್ರಿ, ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ ಅಂದಾಗ, ನಮ್ ಹುಡುಗರ ಮೇಲೆ ಕೈ ಮಾಡಿದ್ಯಲ್ಲ ಅದು ಸರಿನಾ, ಇದು ಅದಕ್ಕೆ ಸಿಗ್ತಾ ಇರೋ ರಿಟರ್ನ್ ಗಿಫ್ಟ್, ಮೊದ್ಲು ನಾನು ಹೇಳಿದ ಜಾಗಕ್ಕೆ ಬಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಏನಾಯ್ತು ಸರ್, ಇದನ್ನೆಲ್ಲ ಯಾರು ಮಾಡಿದ್ದು ಅಂತ ನಿಧಿ ಕೇಳಿದ ತಕ್ಷಣ, ಇನ್ಯಾರು ಆ ಲೋನ್ ಕೊಟ್ಟಿದ್ ರಾಕ್ಷಸ, ನನಗ್ ಸ್ವಲ್ಪ ಕೆಲ್ಸ ಇದೆ ನೀವು ಹುಷಾರು ನಾನ್ ಬರ್ತೀನಿ ಅಂತ ಹೇಳಿ ಕರ್ಣ ಅಲ್ಲಿಂದ ಹೊರಡ್ತಾನೆ. ಯಾರ್ರೀ ನಿಮ್ ಮೇಡಮು, ಮಾತೆತ್ತಿದ್ರೆ ನಮ್ ಮೇಡಮು ಅಂತ ಹೇಳ್ತೀರಲ್ಲ, ಎಲ್ಲಿದ್ದಾರ್ರಿ ಅವರು, ನಾನ್ ಇವಾಗ್ಲೇ ಅವ್ರ ಹತ್ರ ಮಾತಾಡ್ಬೇಕು ಅಂತಾನೆ ಕರ್ಣ. ಮೇಡಮ್ ಹತ್ರ ಮಾತಾಡೋ ಹಂತಕ್ಕೆ ಬಂದ್ಬಿಟ್ಯಾ, ಹಾಗೆಲ್ಲ ನಿನ್ನಂತವ್ರ ಹತ್ರ ಮಾತಾಡಲ್ಲ ಅವರು ಅಂತಾನೆ. ನಾನ್ ನಿಮ್ ಮೇಡಮ್ ಹತ್ರ ಮಾತಾಡ್ಬೇಕು, ಅವ್ರು ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಕೇಳಲೇಬೇಕು, ಅವರಿಗೆ ಈಗ್ಲೇ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಕೇಳ್ಬೇಕು ಅಂತಾನೆ ಕರ್ಣ. ಸರಿ ನನ್ನ ಹತ್ರ ಮಾತಾಡ್ದಂಗೆ ಅವ್ರ ಹತ್ರ ಮಾತಾಡೋಕೆ ಹೋಗ್ಬೇಡ, ನಿನ್ ಕತೆನೆ ಮುಗಿಯತ್ತೆ ಅಂತ ಹೇಳಿ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ಡಾಕ್ಟರ್ ಕರ್ಣ ಅವರು ನಿಮ್ ಹತ್ರ ಮಾತಾಡ್ಬೇಕಂತೆ, ಒಂದ್ ನಿಮಿಷ ಕೊಡ್ಲಾ ಮೇಡಮ್ ಅಂತ ಹೇಳಿ ಫೋನ್ ಅನ್ನ ಕರ್ಣನ್ ಕೈಗೆ ಕೊಡ್ತಾನೆ. ಕರ್ಣ ಅವ್ರ ಹತ್ರ, ಹಲೋ ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ, ನಿಮ್ ಹತ್ರ ಸಾಲ ಇಸ್ಕೊಂಡಿದ್ದೀನಿ, ಅದನ್ನ ತೀರಿಸ್ತೀನಿ, ಮೋಸ ಮಾಡಲ್ಲ, ಆದ್ರೆ ನೀವು ನನ್ ಫ್ಯಾಮಿಲಿ ತಂಟೆಗೆ ಹೋದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಒಂದು ತಗೊಂಡಿರೋ ಸಾಲನ ತೀರ್ಸು, ಇಲ್ದೇ ಇದ್ರೆ ಆಸ್ಪತ್ರೆನ ಬರ್ದುಕೊಡು, ಬದುಕೋದಕ್ಕೆ ಜೀವ ಬೇಕು ಅಥವಾ ಇರೋದಕ್ಕೆ ಜಾಗ ಬೇಕು, ಆಯ್ಕೆ ನಿನಗ್ ಬಿಟ್ಟಿರೋದು ಅಂತ ಹೇಳಿ ಫೋನ್ ಕಟ್ ಮಾಡಿ, ಕರ್ಣ ಇದು ನಾನು ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಾ ನೀನು, ನನಗ್ ಬೇಕಾಗಿರೋದು ದುಡ್ಡಲ್ಲ ನಿನ್ ಕುಟುಂಬದ ನೆಮ್ಮದಿ, ನೀನು ನಿನ್ ಕುಟುಂಬ ರಮೇಶ್ ವಶಿಷ್ಠ ಯಾರು ನೆಮ್ಮದಿಯಾಗಿರ್ಬಾರ್ದು, ಇರೋದಕ್ಕೆ ನಾನ್ ಬಿಡೋದು ಇಲ್ಲ ಅಂತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.